ನೀವು ಎಡಿಟರ್ ಆಗಬೇಕು ಅಂತ ಇದ್ದೀರಾ, ನಿಮ್ಮ ಒಂದು ಎಡಿಟಿಂಗ್ ಸ್ಕಿಲ್ಸ್ನ ಡೆವಲಪ್ ಮಾಡಬೇಕು ಅಂತ ಇದ್ದೀರಾ, ಹಾಗಾದರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಎರಡು ವಿಷಯಗಳ ಬಗ್ಗೆ ಡೀಟೇಲ್ ಆಗಿ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಈ ಒಂದು ವಿಡಿಯೋ ಮುಖಾಂತರ ನಾನು ಬಂದಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಈ ಒಂದು ವಿಡಿಯೋನ ನನ್ನ ಒಂದು ಚಾನಲಲ್ಲಿ 2025 ಪೋಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ವಿಷಯಗಳು ಇವತ್ತು ಎಡಿಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಇವೆಲ್ಲದ್ರ ಬಗ್ಗೆನೂ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ನಿಮ್ಮೆಲ್ಲರ ಹತ್ರನೂ, ನಮ್ಮ ಚಾನಲಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಿರೇನೆ ತುಂಬ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಕಷ್ಟ ಆಗ್ತಿದೆ, ಕಷ್ಟಪಟ್ಟು ವೀಡಿಯೋಸ್ನ ಮೇಕ್ ಮಾಡಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಸೊ ನಿಮ್ಗೆ ಯೂಸ್ಫುಲ್ ಆಗಿರೋ ಒಂದು ವೀಡಿಯೋಸ್ನ ನೀವು ನೋಡಿರ್ತೀರಾ. ಆ ಒಂದು ವಿಡಿಯೋ ನೋಡಿ ಹಾಗೆ ಹೊರಗಡೆ ಹೋಗೋ ಬದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಯೂಸ್ಫುಲ್ ಆಗುತ್ತೆ. ತುಂಬ ವೀಡಿಯೋಸ್ ನೋಡಿ ನಿಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ಈ ಒಂದು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗುತ್ತಾ ಇಲ್ವಾ ಅಂತ ವಿಡಿಯೋ ಕೊನೆ ತನಕ ನೋಡಿ, ಆಮೇಲೆ ಒಂದು ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಮೊಬೈಲ್ ಎಡಿಟಿಂಗ್ ಆ್ಯಪ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಕ್ಯಾಪ್ ಕಟ್ ಆಗಿರಲಿ, ಕೈನ್ ಮಾಸ್ಟರ್ ಆಗಿರಲಿ, ಇನ್ಶಾಟ್ ಆಗಿರಲಿ, VN ಆಗಿರಲಿ, ತುಂಬ ಆ್ಯಪ್ಸ್ಗಳು ಇರ್ತವೆ. ಈ ಎಲ್ಲ ಆ್ಯಪ್ಸ್ನ ಯೂಸ್ ಮಾಡಿಕೊಂಡು ಒಂದು ಮೊಬೈಲ್ ಎಡಿಟರ್ ತುಂಬ ವೀಡಿಯೋಸ್ನ ಎಡಿಟ್ ಮಾಡಿ ಬೇರೆಯವ್ರಿಗೂ ತೋರಿಸ್ಕೊಟ್ಟು ಆ ಒಂದು ಅವರೇ ಒಂದು ಪ್ರೊಫೆಷ್ನಲ್, ನಾನೇ ಎಡಿಟರ್, ನಾನು ಹಂಗೆ ಹಿಂಗೆ ಅಂತ ಒಂದು ವಿಷಯನ ಅವರು ತಿಳ್ಕೊಂಡು ಅವರು ಒಂದು ಫೇಮ್ ತಗೊಳ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಅವ್ರ ಒಳಗಡೆ ಖಂಡಿತವಾಗ್ಲೂ ಇರ್ಬೋದು. ಯಾಕಂದರೆ ಮೊಬೈಲ್ ಎಡಿಟಿಂಗಲ್ಲಿ ತುಂಬ ವಿಷಯಗಳನ್ನ ನಾವು ಎಫೆಕ್ಟ್ಸ್ ಮುಖಾಂತರ, ಒಂದು ಫಿಲ್ಟರ್ ಮುಖಾಂತರ ತಿಳ್ಕೊಂಡ್ರೆ ಕೂಡ ಏನು ಪ್ರಯೋಜನನೇ ಖಂಡಿತವಾಗ್ಲೂ ಇರಲ್ಲ. ಯಾಕೆ ಹೇಳಿ, ಖಂಡಿತವಾಗ್ಲೂ ಅದಕ್ಕೊಂದು ಜಾಬ್ ಸೆಲೆಕ್ಷನ್ ಸೋರ್ಸು ಕೂಡ ನಿಮಗೆ ಖಂಡಿತವಾಗ್ಲೂ ಸಿಕ್ಕಲ್ಲ. ಪ್ರೊಫೆಷ್ನಲ್ಲೇ ಬೇರೆ ಆಗಿರುತ್ತೆ, ಸೊ ಓನಾಗಿ ಮಾಡೋದನ್ನೋದೇ ಬೇರೆ ಇರುತ್ತೆ. ಇದರಲ್ಲಿ ಎಡಿಟಿಂಗ್ ಆ್ಯಪ್ಸ್ಗಳು ಪೇಡ್ ಆಗು ಸಿಗುತ್ತೆ. ಸೊ ನೀವು ಓನಾಗೆ ಪೇ ಮಾಡಿ ಇಸ್ಕೊಂಡು ಒನ್ ಟೈಮ್ ಅಂದರೆ ಲೈಫ್ ಲಾಂಗ್ ಅದನ್ನು ಯೂಸ್ ಮಾಡೋ ಥರನೂ ಇರುತ್ತೆ. ಕೆಲವೊಂದೊಂದು ಆ್ಯಪ್ಸು ಸಬ್ಸ್ಕ್ರಿಪ್ಷನ್ ಕಟ್ಟೋ ಥರನೂ ಇರುತ್ತೆ. ಇವಾಗ ಕ್ಯಾಪ್ ಕಟ್ ಎಲ್ಲ ನೋಡಿದ್ರೆ ಪ್ರೀಮಿಯಂ ಪ್ರೋ ಥರ ವರ್ಕ್ ಆಗುತ್ತೆ. ಸೊ ತುಂಬ ಜನ ಅದರಲ್ಲಿ ಎಡಿಟ್ ಮಾಡಿ ಇನ್ಸ್ಟಾಲಾಗಿರಲಿ, ಯೂಟ್ಯೂಬಲ್ಲಾಗಿರಲಿ ಕೆಲವು ವೀಡಿಯೋಸ್ಗಳನ್ನ ಮೇಕ್ ಮಾಡಿ ಪೋಸ್ಟ್ ಮಾಡ್ತಾ ಇರ್ತಾರೆ. ಇವೆಲ್ಲ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ, ಅವರು ಯೂಟ್ಯೂಬ್ ಯೂಸ್ ಆಗಿದ್ದರೆ ಕೂಡ, ಒಂದು ಇನ್ಸ್ಟಾಗ್ ಯೂಸ್ ಆಗಿದ್ರೆ ಕೂಡ ಪ್ರೊಫೆಷ್ನಲ್ ಆಗಿ ಚೇಂಜ್ ಅಪ್ ಮಾಡೋಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸೊ ಇದು ಮೊಬೈಲ್ ಎಡಿಟಿಂಗ್ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಶೇರ್ ಮಾಡಿರೋದು. ಸೊ ಇದಿಷ್ಟ ಆಗಿರುತ್ತೆ ಮೊಬೈಲ್ ಎಡಿಟಿಂಗ್. ಮೊಬೈಲಲ್ಲಿ ಯಾರೆಲ್ಲ ಎಡಿಟಿಂಗ್ ಮಾಡ್ತಾ ಇರ್ತಾರೋ ಸೊ ಖಂಡಿತವಾಗ್ಲೂ ಈ ಒಂದು ವಿಷಯನ ತಿಳ್ಕೊಬೋದು. ಸೆಕೆಂಡ್ ಥಿಂಗ್, ಇವಾಗ PC ಎಡಿಟಿಂಗ್ ಬಗ್ಗೆ ತಿಳ್ಕೊಳೋದು. PC ಎಡಿಟಿಂಗ್ ಯಾರೆಲ್ಲ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಒಂದು ಆ್ಯಪ್ನ ಪರ್ಚೇಸ್ ಮಾಡಿ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಕಟ್ಟೋ ಥರನೇ ಇರುತ್ತೆ. PC ಎಡಿಟಿಂಗಲ್ಲಿ ಕೆಲವು ಆ್ಯಪ್ಸ್ಗಳೆಲ್ಲ ಇರ್ತವೆ. ಆ್ಯಪ್ಸ್ಗಳೆಲ್ಲ ಪೇಡ್ ವರ್ಷನ್ ಆಗೇ ಇರುತ್ತೆ. ಆ ಒಂದು ಪೇಡ್ ವರ್ಷನ್ನ ಯೂಸ್ ಮಾಡಿಕೊಂಡು ತುಂಬ ಜನ ಎಡಿಟಿಂಗ್ ಸ್ಕಿಲ್ನ ಡೆವಲಪ್ ಮಾಡಿದ್ದಾರೆ. ಕೆಲವರು ಮೂವಿ ಎಡಿಟಿಂಗ್ ಸ್ಕಿಲ್ಸ್ ಕೂಡ ಡೆವಲಪ್ ಮಾಡಿಕೊಂಡು ಮೂವಿ ಎಡಿಟರ್ ಕೂಡ ಆಗಿರ್ತಾರೆ. ಸೊ ತುಂಬ ಜನ ಹೇಳ್ಬೋದು. ಇನ್ನು ಕೆಲವರು ಪ್ರೊಫೆಷ್ನಲ್ ಆಗಿ ಯಾರೆಲ್ಲ ಯೂಟ್ಯೂಬರ್ಸ್ ಇರ್ತಾರೋ ಅವ್ರ ಹತ್ರ ಹೋಗಿ ಜಾಯ್ನ್ ಅಪ್ ಕೂಡ ಆಗಿರ್ತಾರೆ. ಸೊ ಎಡಿಟರ್ ಆಗಿ ಇಷ್ಟು ವಿಷಯಗಳು PC ಎಡಿಟಿಂಗಲ್ಲಿ ಸಿಗ್ತವೆ. ಇನ್ನೊಂದೇನೆಂದರೆ, ಇವಾಗ ಒಂದು ವಿಡಿಯೋ ಮೇಕ್ ಮಾಡ್ತೀರಾ, ಒಂದು ವಿಡಿಯೋನ ಎಡಿಟ್ ಮಾಡ್ತೀರಾ, ಅಲ್ಲೇನೋ ಚಿಕ್ಕದಾಗಿ ಒಂದು ಮಿಸ್ಟೇಕ್ ಆಗಿರುತ್ತೆ. ಆ ಒಂದು ಮಿಸ್ಟೇಕ್ನ ಜಸ್ಟ್ ನೀವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಸರಿ ಮಾಡಿಬಿಡ್ಬೋದು. ಅದೇ ನೀವು ಮೊಬೈಲಲ್ಲಿ ಎಡಿಟ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಅದನ್ನು ಸರಿ ಕೂಡ ಮಾಡೋಕ್ಕಾಗಲ್ಲ, ತುಂಬ ಹೊತ್ತಾಗುತ್ತೆ. ಅದು ಡೌನ್ಲೋಡ್ ಮಾಡಿ ಸೇವ್ ಮಾಡೋಕ್ಕೆ ತುಂಬ ಹೊತ್ತಾಗುತ್ತೆ. ಅದೇ PC ಅಂದರೆ ಜಸ್ಟ್ ಆ ಒಂದು ಫೈಲ್ನ ಟ್ರಾನ್ಸ್ಫರ್ ಮಾಡೋದಾಗಿರಲಿ, ಇಲ್ಲ ಹಾರ್ಡ್ ಡಿಸ್ಕಲ್ಲಿ ಹಾಕೋದಾಗಿರಲಿ, ಪೆನ್ ಡ್ರೈವಲ್ಲಿ ಹಾಕೋದಾಗಿರಲಿ, ಇಲ್ಲ ವಾಟ್ಸಪ್ಪಲ್ಲಿ ಒಂದು ವೀಡಿಯೋನ ಶೇರ್ ಮಾಡಬೇಕು ಅಂದರೆ ಮ್ಯಾಕ್ಸಿಮಮ್ ಒಂದು 50 ಸೆಕೆಂಡ್ ಇಲ್ಲ 40 ಸೆಕೆಂಡ್ಸ್ ಇದ್ದರೆ ಮಾತ್ರನೇ ಶೇರ್ ಮಾಡೋಕ್ಕಾಗೋದು. ಅದೇ ನೀವು PC ಎಡಿಟ್ ಮಾಡೋದಾದರೆ ಕೆಲವು ಆ್ಯಪ್ಸ್ಗಳಿದೆ. ಆ ಒಂದು ಆ್ಯಪ್ಸ್ನ ಯೂಸ್ ಮಾಡಿಕೊಂಡು ನೀವು 1 ಅವರ್ ಒಂದು ಮೂವಿನ ಕೂಡ ನೀವು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಬೋದು. ಆ ಥರ ಎಲ್ಲ ಸ್ಪೆಸಿಫಿಕೇಷನ್ ಯೂಸ್ಫುಲ್ ಆಗಿರೋ ಒಂದು ಆ್ಯಪ್ಸ್ಗಳೆಲ್ಲ ನಮ್ಮ ಒಂದು PC ಸೇರುತ್ತೆ. ಸೊ ಇದರಲ್ಲಿ ಮೊಬೈಲಲ್ಲಿ ನೀವು ನೋಡೋದಾದರೆ ಅಷ್ಟಕ್ಕಷ್ಟೇ ಅಷ್ಟೇ ಅಂತಲೇ ಹೇಳ್ಬೋದು. ತುಂಬ ವಿಷಯಗಳ್ನ ಅದರಲ್ಲಿ ಶೇರ್ ಮಾಡೋಕ್ಕೂ ಆಗಲ್ಲ, ಟ್ರೈ ಮಾಡೋಕ್ಕೂ ಆಗಲ್ಲ, ಪ್ರೊಫೆಷ್ನಲ್ ಆಗಿ ತೊಗೊಂಡೋಗೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ನೀವು ಮೊಬೈಲ್ ಎಡಿಟರ್ ಆಗಿದ್ದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. PC ಯಾರೆಲ್ಲ ಎಡಿಟ್ ಮಾಡ್ತಾ ಇದ್ದೀರಾ, PC ಎಡಿಟರ್ ಅಂತ ಕಮೆಂಟಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಒಂದು ವಿಡಿಯೋ ಚಿಕ್ಕದಾಗೆ ಶಾರ್ಟ್ ಆಗೇ ತೊಗೊಂಡ್ಬಂದಿದ್ದೀನಿ. ಅರ್ಥ ಆಗಿದೆ ಇಲ್ಲವೋ ಗೊತ್ತಿಲ್ಲ, ಖಂಡಿತವಾಗ್ಲೂ ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ನಂಬ್ತೀನಿ. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸ್ಬೋದು. ನೆಕ್ಸ್ಟ್ ವಿಡಿಯೋದ ಬಗ್ಗೆ ತುಂಬಾ ಡೀಟೇಲ್ ಆಗಿ ಇನ್ನೂ ಕೂಡ ಕೆಲವು ಇನ್ಫಾರ್ಮೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ಚಾನಲ್ಗೆ ನಾನು ಹೊಸದಾಗಿ ಬಂದಿದ್ದೆ, ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಅಂತ ಹಾಕೊಳ್ಳಿ. ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಸೊ ಮಚ್ ಆ್ಯಂಡ್ ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.